ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಗರುಡ ಪುರಾಣದಲ್ಲಿ ಹೇಳಿರುವಂಥ ಕತೆ. ಈ ಕತೆ ತುಂಬ ಅದ್ಭುತವಾಗಿದೆ. ಎಲ್ಲರೂ ತಪ್ಪದೇ ಕೇಳಿ. ಯಾಕಂದರೆ ಕೆಲವರು ದಾನ ಮಾಡಿದ್ರೆ ಏನೇನೋ ದಾನ ಮಾಡೋದು, ಅದು ಅವ್ರಿಗೆ ಉಪಯೋಗ ಆಗೋದಿಲ್ಲ. ಇದರಿಂದ ದಾನ ಕೊಟ್ಟವ್ರಿಗೂ ಒಳ್ಳೆಯದಾಗೋದಿಲ್ಲ ಅನ್ನೋದಕ್ಕೆ ಗರುಡ ಪುರಾಣದ ಸತ್ಯವಾದ ಕಥೆ ಆಯಿತು. ತಾವು ಎಲ್ಲರೂ ಗಮನವಿಟ್ಟು ಕೇಳಿ. ಕತೆ ಶುರು ಮಾಡೋಣವೇ? ಇಂತಹ 3 ವಸ್ತುಗಳನ್ನು ನೀವು ದಾನ ಮಾಡಿದರೆ ನಿಮಗೆ ಪುಣ್ಯ ಬರುವುದಿಲ್ಲ, ಬದಲಿಗೆ ಪಾಪ ಬರುತ್ತದೆ. ಹಾಗೆಯೇ ಇಂತಹ ದಾನ ಮಾಡಿದ ವ್ಯಕ್ತಿ ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಾನೆ. ಆ ದಾನ ಮಾಡಿದ ಫಲಿತಾಂಶ ಕೂಡ ಅವನಿಗೆ ಶಿಕ್ಷೆಯ ರೂಪದಲ್ಲಿ ಸಿಗುತ್ತದೆ. ವೀಕ್ಷಕರೇ, ಯಾವುದು ಆ 3 ವಸ್ತುಗಳನ್ನ ದಾನ ಮಾಡಬಾರ್ದು ಅನ್ನೋದಕ್ಕೆ ಇವತ್ತು ನಿಮಗೆ ಒಂದು ಕಥೆಯ ರೂಪದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಒಂದು ದಿನ ಭಗವಾನ್ ಶಿವನು ಪಾರ್ವತಿ ದೇವಿಯೊಂದಿಗೆ ಭೂಲೋಕದಲ್ಲಿ ಸಂಚಾರ ಮಾಡುತ್ತಿದ್ದರು. ಹಾಗೆ ಅವರು ತಿರುಗಾಡುತ್ತಾ ಅವಂತಿ ದೇಶದ ಕಾಡಿಗೆ ಬಂದು ತಲುಪುತ್ತಾರೆ. ಆಗ ಭಗವಾನ್ ಶಿವನು ಒಂದು ಕಡೆ ಕುಳಿತು ಧ್ಯಾನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಪಾರ್ವತಿ ದೇವಿ ಸುಂದರವಾದ ಹೂವಿನ ಗಿಡಗಳನ್ನು ನೋಡುತ್ತಾ ಮುಂದೆ ಹೋಗುತ್ತಿರುತ್ತಾರೆ. ಪಾರ್ವತಿ ದೇವಿಗೆ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ಕಾಣಿಸುತ್ತೆ. ಅವಳಿಗೆ ಒಂದು ದೊಡ್ಡದಾದ ಸಗಣಿ ಜೀರುಂಡೆ ಕಾಣಿಸುತ್ತದೆ. ಹಾಗೆ ನೋಡ್ತಾ ಆ ಸಗಣಿ ಹುಳ ಒಬ್ಬ ಮಹಾರಾಜನ ರೂಪಕ್ಕೆ ಬದಲಾಗುತ್ತೆ. ಅದನ್ನು ನೋಡಿ ಪಾರ್ವತಿ ದೇವಿ ಆಶ್ಚರ್ಯ ಪಡ್ತಾಳೆ. ತಕ್ಷಣ ಮಹಾಶಿವನ ಬಳಿ ಬಂದು, ಸ್ವಾಮಿ, ನಾನು ಇಲ್ಲಿ ಒಂದು ವಿಚಿತ್ರವಾದ ಘಟನೆಯನ್ನು ನೋಡಿದ್ದೇನೆ. ಅದನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ. ನಾನು ಒಂದು ಸಗಣಿ ಜೀರುಂಡೆಯನ್ನು ನೋಡಿದೆ. ನಾನು ನೋಡುತ್ತಿರುವಾಗಲೇ ಆ ಹುಳ ಒಬ್ಬ ಮಹಾರಾಜನ ರೂಪಕ್ಕೆ ಬದಲಾಗುತ್ತೆ. ಆ ವಿಚಿತ್ರ ನನಗೆ ಏನೂ ಅರ್ಥ ಆಗುತ್ತಾ ಇಲ್ಲ. ಆ ಜೀರುಂಡೆ ಮಹಾರಾಜನಂತೆ ಏಕೆ ಬದಲಾಯಿತು? ಒಂದು ವೇಳೆ ಅವನು ಮಹಾರಾಜನೇ ಆಗಿದ್ದರೆ ಅವನು ಸಗಣಿ ಜೀರುಂಡೆಯಾಗಿ ಏಕೆ ಬದಲಾದ ಅಂತ ಕೇಳ್ತಾಳೆ. ಅದಕ್ಕೆ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾನೆ, ದೇವಿ, ಅವನು ಮಹಾರಾಜನಾದ ಧರ್ಮಸೇನ. ಅವನು ಈ ದೇಶದ ಮಹಾರಾಜ ಎಂತ ಭಗವಾನ್ ಶಿವ ಹೇಳ್ತಾನೆ. ಆಗ ಪಾರ್ವತಿ ದೇವಿ ಹೇಳ್ತಾಳೆ, ಹಾಗಾದರೆ ಯಾವ ಕರ್ಮಗಳನ್ನು ಮಾಡಿದ್ದರಿಂದ ಅವನು ಹೀಗೆ ಜೀರುಂಡಿಯಾಗಿ ಬದಲಾಗಿದ್ದಾನೆ? ಇಷ್ಟು ಕಷ್ಟವನ್ನು ಏಕೆ ಅನುಭವಿಸುತ್ತಿದ್ದಾನೆ? ನಾನು ಅವನ ಬಗ್ಗೆ ಬಹಳ ಕೇಳಿದ್ದೇನೆ. ಅವನು ಬಹಳ ಧರ್ಮಾತ್ಮ. ಅವನು ಪ್ರತಿದಿನ ದಾನ ಮಾಡದೆ ಊಟವನ್ನೂ ಸಹ ಮಾಡುತ್ತಿರಲಿಲ್ಲ. ಅಂತಹ ಮಹಾರಾಜನಿಗೆ ಇಂತಹ ಗತಿ ಏಕೆ ಬಂತು ಅಂತ ಕೇಳ್ತಾಳೆ. ಆಗ ಭಗವಾನ್ ಶಿವನು ಹೇಳುತ್ತಾರೆ, ದೇವಿ, ಅವನ ಈ ಸ್ವಭಾವವೇ ಅವನಿಗೆ ಈ ಗತಿಯನ್ನು ತಂದಿದೆ. ಅವನು ಮಾಡಿದ ಒಂದು ದಾನದಿಂದ ಅವನಿಗೆ ಸಗಣಿ ಜೀರುಂಡಿಯಾಗಿ ಕರ್ಮ ಸಿಕ್ಕಿದೆ. ಅದು ಏಕೆ ಸಂಭವಿಸಿತು ಎಂದು ನಾನು ನಿನಗೆ ಪೂರ್ತಿಯಾಗಿ ವಿವರಿಸುತ್ತೇನೆ. ಗಮನವಿಟ್ಟು ಕೇಳು ಅಂತ ಹೇಳ್ತಾರೆ. ದೇವಿ,
ಈ ಧರ್ಮಸೇನನು ಬಹಳ ಧರ್ಮಭಕ್ತನಾಗಿ ತನ್ನ ರಾಜ್ಯವನ್ನು ಆಳುತ್ತಿದ್ದನು. ಅವನ ಮನೆಗೆ ಭಿಕ್ಷೆಗಾಗಿ ಬಂದವರಿಗೆ ದಾನ ಮಾಡಿ ಅವರು ಊಟ ಮಾಡಿ ಹಿಂದಿರುಗಿದ ನಂತರವೇ ಅವನು ಊಟ ಮಾಡುತ್ತಿದ್ದನು. ಪ್ರತಿದಿನ ಹೀಗೆಯೇ ಮಾಡುತ್ತಿದ್ದನು. ಆದರೆ ಅವನು ದಾನ ಮಾಡಲು ಕೂಡ ಒಂದು ನಿಯಮವನ್ನು ಇಟ್ಟುಕೊಂಡಿರ್ತಾನೆ. ಅದೇನೆಂದರೆ ಅವನು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ದಾನ ಮಾಡುತ್ತಿದ್ದನು. ಅವನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ ಸೂರ್ಯಾಸ್ತದವರೆಗೆ ಮಾತ್ರ ದಾನ ಮಾಡುತ್ತಾ ಇದ್ದನು. ಸೂರ್ಯ ಮುಳುಗಿದ ನಂತರ ಯಾರಾದರೂ ಅವನ ಮನೆಗೆ ದಾನಕ್ಕಾಗಿ ಬಂದರೂ ಅವರಿಗೆ ಆ ದಿನ ದಾನ ಮಾಡುತ್ತಿರಲಿಲ್ಲ. ಮರುದಿನ ಬೆಳಗ್ಗೆ ಬನ್ನಿ ಎಂದು ಹೇಳುತ್ತಿದ್ದನು. ಆ ದಿನ ಮಾತ್ರ ದಾನ ಮಾಡುತ್ತಿರಲಿಲ್ಲ. ಅವನ ಬಾಗಿಲು ಮುಂದೆ ಬೆಳಗ್ಗೆಯಿಂದಲೇ ದಾನಕ್ಕಾಗಿ ಕೆಲವರು ಜನರು ಕಾಯುತ್ತಾ ಇರ್ತಿದ್ರು. ದಾನ ಮಾಡುವಾಗ ತನ್ನ ಕೈಗೆ ಎಷ್ಟು ಚಿನ್ನದ ನಾಣ್ಯಗಳು ಬರುತ್ತಿದ್ದವೋ ಅಷ್ಟನ್ನು ದಾನ ಮಾಡುತ್ತಿದ್ದನು. ಎಲ್ಲರೂ ಮಹಾರಾಜನನ್ನು ಹೊಗಳುತ್ತಾ ಅಲ್ಲಿಂದ ಹೋಗುತ್ತಿದ್ದರು. ಅದೇ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ಆ ಬ್ರಾಹ್ಮಣನು ತುಂಬ ಬುದ್ಧಿವಂತನಾಗಿರ್ತಾನೆ. ವೇದಗಳನ್ನು ಓದಿದ ಮಹಾನ್ ವ್ಯಕ್ತಿ. ತನಗೆ ಬಂದಿದ್ದರಲ್ಲಿ ಗಂಡ ಹೆಂಡತಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಆ ಬ್ರಾಹ್ಮಣ ಬಹಳ ಬಡವನಾಗಿದ್ದನು. ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಭಿಕ್ಷೆ ಬೇಡುತ್ತಿರಲಿಲ್ಲ. ಕಷ್ಟಪಟ್ಟು ದುಡಿದ ಹಣದಿಂದಲೇ ಸಂತೋಷದಿಂದ ಸಂಸಾರ ನಡೆಸುತ್ತಿದ್ದನು. ಒಂದು ದಿನ ಅವನ ಹೆಂಡತಿ ಅವನ ಬಳಿಗೆ ಬಂದು ಹೇಳುತ್ತಾಳೆ, ನಮ್ಮ ರಾಜ್ಯದ ರಾಜ ಬಹಳ ದೊಡ್ಡದಾಗಿ ದಾನ ಧರ್ಮ ಮಾಡುತ್ತಿದ್ದಾನಂತೆ. ಅವನ ಹತ್ತಿರ ಯಾರು ಹೋದರೂ ಚಿನ್ನದ ನಾಣ್ಯಗಳನ್ನು ದಾನ ಮಾಡುತ್ತಿದ್ದಾರಂತೆ. ಎಲ್ಲರೂ ಮಹಾರಾಜನ ಬಳಿಗೆ ಹೋಗಿ ದಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ನೀವು ಸಹ ಮಹಾರಾಜನ ಬಳಿಗೆ ಹೋಗಿ ಅವನಲ್ಲಿಗೆ ದಾನ ಕೇಳಿ ದಾನವನ್ನು ತೆಗೆದುಕೊಂಡು ಬನ್ನಿ. ಆ ದಾನದಿಂದ ನಮ್ಮ ಬಡತನ ದೂರವಾಗುತ್ತದೆ ಎಂದು ಹೇಳುತ್ತಾಳೆ. ಅದಕ್ಕೆ ಆ ಬ್ರಾಹ್ಮಣ ಹೇಳುತ್ತಾನೆ, ನನ್ನ ಅರ್ಧ ಜೀವನ ಮುಗಿದು ಹೋಗಿದೆ. ಇನ್ನು ಉಳಿದ ಅರ್ಧ ಜೀವನವನ್ನು ಹೀಗೆಯೇ ಕಳೆದು ಬಿಡುತ್ತೇನೆ. ಆದರೆ ನಾನು ಯಾರ ಮುಂದೆಯೂ ಕೈ ಚಾಚಿ ಭಿಕ್ಷೆ ಬೇಡುವುದಿಲ್ಲ ಎಂದು ಹೆಂಡತಿಗೆ ಹೇಳುತ್ತಾನೆ. ಆಗ ಅವನ ಹೆಂಡತಿ ಹೇಳುತ್ತಾಳೆ, ನೀವೇನು ಹೇಳುತ್ತಿದ್ದೀರಿ? ಮಹಾರಾಜ ದಾನ ಮಾಡಿದರೆ ನೀವು ತೆಗೆದುಕೊಳ್ಳುವುದರಲ್ಲಿ ಏನು ತೊಂದರೆ? ನಾವು ಬ್ರಾಹ್ಮಣರಲ್ಲವೇ? ದಾನ ತೆಗೆದುಕೊಳ್ಳುವುದು ನಮ್ಮ ಧರ್ಮ. ಆದ್ದರಿಂದ ನೀವು ಮಹಾರಾಜನ ಬಳಿಗೆ ಹೋಗಿ ಸ್ವಲ್ಪ ಧನವನ್ನು ಪಡೆದುಕೊಂಡು ಬನ್ನಿ. ಕುಟುಂಬವನ್ನು ಸುಖವಾಗಿ ನೋಡಿಕೊಳ್ಳುವುದು ಒಬ್ಬ ಯಜಮಾನನ ಧರ್ಮ. ನಮ್ಮ ಕುಟುಂಬಕ್ಕೋಸ್ಕರ ನೀವೂ ಹೋಗಿ ಎಂದು ಹೇಳುತ್ತಾಳೆ. ಹೆಂಡತಿಯ ಮಾತುಗಳನ್ನು ಕೇಳಿದ ಗಂಡ, ಸರಿ, ನಾಳೆ ಹೋಗುತ್ತೇನೆ, ಮಹಾರಾಜನಿಂದ ದಾನ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಮುಂದಿನ ದಿನ ಮಹಾರಾಜನ ಬಳಿಗೆ ಹೋಗಲು ರೆಡಿಯಾಗುತ್ತಾನೆ. ಅವನು ನಡೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿಯೇ ಸಂಜೆಯಾಗುತ್ತದೆ. ಇತ್ತ ಮಹಾರಾಜ
ದಾನ ಮಾಡುವ ಸಮಯವು ಮುಗಿದಿರುತ್ತದೆ. ಆ ದಿನ ಬಂದವರೆಲ್ಲರೂ ದಾನ ತೆಗೆದುಕೊಂಡು ಹಿಂದಕ್ಕೆ ವಾಪಸ್ಸು ಬರ್ತಾ ಇದ್ದಾರೆ. ಸೂರ್ಯಾಸ್ತದ ನಂತರ ಆ ಬ್ರಾಹ್ಮಣ ಮಹಾರಾಜನ ಬಳಿಗೆ ಬಂದು ಹೀಗೆ ಹೇಳುತ್ತಾನೆ, ಮಹಾರಾಜ, ನೀವು ತುಂಬ ಧರ್ಮಾತ್ಮರು. ನೀವು ಬಡವರಿಗೆ ದಾನ ಮಾಡುತ್ತಿದ್ದೀರಂತೆ. ನಿಮ್ಮ ಕೀರ್ತಿ ಎಲ್ಲ ರಾಜ್ಯಗಳಿಗೂ ಹರಡಿದೆ. ಮಹಾರಾಜ, ನಾನು ಒಬ್ಬ ಬಡ ಬ್ರಾಹ್ಮಣ. ನಾನು ಬಹಳ ದೂರದಿಂದ ನಡೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ. ನನ್ನ ಮೇಲೆ ದಯವಿಟ್ಟು ನನಗೆ ಏನಾದರೂ ದಾನ ಮಾಡಿ ಎಂದು ಕೇಳುತ್ತಾನೆ. ಆಗ ಮಹಾರಾಜರು ಹೇಳುತ್ತಾರೆ, ಓ ಬ್ರಾಹ್ಮಣ, ನನ್ನನ್ನು ಕ್ಷಮಿಸು. ನಾನು ದಾನ ಮಾಡಲು ಒಂದು ನಿಯಮವನ್ನು ಪಾಲಿಸುತ್ತೇನೆ. ನಾನು ಬೆಳಗ್ಗೆಯಿಂದ ಸೂರ್ಯಾಸ್ತದವರೆಗೆ ಮಾತ್ರ ದಾನ ಮಾಡುತ್ತೇನೆ. ಸೂರ್ಯ ಮುಳುಗಿದ ಮೇಲೆ ನಾನು ಯಾವುದೇ ಕಾರಣಕ್ಕೂ ದಾನ ಮಾಡುವುದಿಲ್ಲ. ನೀವು ಇಂದು ನನ್ನ ಬಳಿಗೆ ಸೂರ್ಯಾಸ್ತದ ನಂತರ ಬಂದಿದ್ದೀರಿ. ಆದ್ದರಿಂದ ನೀವು ಹಿಂದಿರುಗಿ ನಿಮ್ಮ ಮನೆಗೆ ಹೋಗಿ ನಾಳೆ ಮತ್ತೆ ಬನ್ನಿ. ನಾನು ನಿಮಗೆ ಇವತ್ತಿನ ಮತ್ತು ನಾಳೆಯ ಕೊಡುವ ದಾನವನ್ನು ಸೇರಿಸಿ ನಾಳೆ ಖಂಡಿತವಾಗಿಯೂ ದಾನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಬ್ರಾಹ್ಮಣ ಮಾತ್ರ ಯಾವ ಮಾತನ್ನು ಕೇಳುವುದಿಲ್ಲ. ಮಹಾರಾಜ, ನಾನು ಮತ್ತೆ ನಾಳೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ನನಗೆ ಇವತ್ತೇ ಏನಾದರೂ ದಾನ ಮಾಡಿ. ನಾನು ನಾಳೆಯವರೆಗೆ ಕಾಯಲು ಸಾಧ್ಯವಿಲ್ಲ ಅಂತ ಕೇಳುತ್ತಾನೆ. ಅದಕ್ಕೆ ಮಹಾರಾಜರು ಹೇಳುತ್ತಾರೆ, ನಾನು ಇವತ್ತು ಮಾತ್ರ ದಾನ ಮಾಡಲು ಸಾಧ್ಯವಿಲ್ಲ. ನೀವು ನಾಳೆ ಬನ್ನಿ ಎಂದು ಹೇಳುತ್ತಾನೆ. ಆದರೆ ಬ್ರಾಹ್ಮಣ ಮಾತ್ರ ಯಾರ ಮಾತನ್ನು ಕೇಳುವುದಿಲ್ಲ. ನನಗೆ ಇವತ್ತು ದಾನ ಮಾಡಲೇಬೇಕು. ನಾನು ಈಗ ಇಲ್ಲಿಂದ ಹೋದರೆ ಮತ್ತೆ ನಾನು ಎಂದಿಗೂ ಹಿಂದಿರುಗಿ ಬರುವುದಿಲ್ಲ ಎಂದು ಹೇಳುತ್ತಾ ಮಹಾರಾಜನನ್ನು ಹಿಂಬಾಲಿಸುತ್ತಲೇ ಇರುತ್ತಾನೆ. ಇನ್ನೂ ಮಹಾರಾಜನಿಗೆ ತುಂಬ ಕೋಪ ಬರುತ್ತದೆ. ತಕ್ಷಣ ಮಹಾರಾಜ ಆ ಕಡೆ ಈ ಕಡೆ ನೋಡುತ್ತಾನೆ. ಅಲ್ಲಿ ಮಹಾರಾಜನಿಗೆ ಕುದುರೆಯ ಸಗಣಿ ಕಾಣಿಸುತ್ತದೆ. ಕೋಪದಲ್ಲಿದ್ದ ಮಹಾರಾಜ ತಕ್ಷಣ ಆ ಸಗಣಿಯನ್ನು ಕೈಗೆತ್ತಿಕೊಂಡು ಆ ಬ್ರಾಹ್ಮಣನ ಕಮಂಡಲದಲ್ಲಿ ಹಾಕುತ್ತಾನೆ. ಆಗ ಆ ಬ್ರಾಹ್ಮಣ ಕೂಡ ಬಹಳ ಸಂತೋಷದಿಂದ ಆ ಭಿಕ್ಷೆಯನ್ನು ಸ್ವೀಕರಿಸಿ ಅಲ್ಲಿಂದ ಅವರ ಮನೆಗೆ ಬರುತ್ತಾನೆ. ಇತ್ತ ಅವನ ಹೆಂಡತಿ ಮಾತ್ರ ತನ್ನ ಗಂಡ ಚಿನ್ನದ ನಾಣ್ಯಗಳನ್ನು ತರುತ್ತಾನೆಂದು ಕಾಯುತ್ತಾ ಇರುತ್ತಾಳೆ. ಆವಾಗ ಆ ಬ್ರಾಹ್ಮಣ ಬರುವುದನ್ನು ನೋಡಿ ಅವನ ಮುಂದೆ ಬಂದು ನೋಡಿ ಕೇಳುತ್ತಾಳೆ, ಮಹಾರಾಜ ಎಷ್ಟು ಧನವನ್ನು ಸಹಾಯ ಮಾಡಿದ್ದಾನೆ ಎಂದು ಕೇಳುತ್ತಾಳೆ. ಅದಕ್ಕೆ ಬ್ರಾಹ್ಮಣ, ಮಹಾರಾಜ ನನಗೆ ಬಹಳ ದೊಡ್ಡದಾಗಿ ದಾನ ಮಾಡಿದ್ದಾನೆ. ನಾನು ಅದನ್ನು ತೆಗೆದುಕೊಂಡಿದ್ದೇನೆ. ನೀನು ಮನೆಯ ಮುಂದೆ ಸಗಣಿಯಿಂದ ತಾರಿಸಿ ರಂಗೋಲಿ ಹಾಕಿ ಅದರಲ್ಲಿ ಒಂದು ಸಣ್ಣ ದೀಪವನ್ನು ಇಡು. ಆಗಲೇ ನಾನು ಮಹಾರಾಜ ದಾನವಾಗಿ ಏನು ಕೊಟ್ಟಿದ್ದಾನೆ ಎಂದು ತೋರಿಸುತ್ತೇನೆ ಅಂತ ಹೇಳುತ್ತಾನೆ. ಅವಳು ಸಂತೋಷದಿಂದ ಗಂಡ ಹೇಳಿದಂತೆಯೇ ಮಾಡುತ್ತಾಳೆ. ಆ ನಂತರ ಸಗಣಿಯಿಂದ ತುಂಬಿದ ಕಮಂಡಲವನ್ನು ಗಂಡ ಹೆಂಡತಿಯ ಕೈಗೆ ಕೊಡುತ್ತಾನೆ. ಅದನ್ನು ನೋಡಿದ ಹೆಂಡತಿ
ಆಶ್ಚರ್ಯದಿಂದ ಕೇಳುತ್ತಾಳೆ, ಇದೇನು, ನನಗೆ ಸಗಣಿಯನ್ನು ಕೊಟ್ಟಿದ್ದೀರಿ, ನನ್ನೊಂದಿಗೆ ತಮಾಷೆ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಸ್ನೇಹಿತರೆ, ಈ ಕತೆ ಇನ್ನು 3 ದಿನಕ್ಕಾಗುವಷ್ಟಿದೆ. ಅದರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸಿ ನಾಳೆ ಭಾಗ 2 ಅಂತೇಳಿ ಶುರು ಮಾಡ್ತೀನಿ. ಯಾಕಂದರೆ ಸಮಸ್ಯೆ ಅಪ್ಲೋಡ್ಗೆ ದಿನಗಟ್ಟಲೆ ತಗೊಬಿಡ್ತದೆ. ಅದಕ್ಕೋಸ್ಕರ ಈ ಕಥೆನ ನೀವು ಸದ್ಯದಲ್ಲಿ ಕೇಳ್ತಾರೆ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮತ್ತು 2ನೇ ಭಾಗ ಅಂತೇಳಿ ಈಗಲೇ ಶುರು ಮಾಡ್ತೀನಿ. ಮತ್ತೆ ಬರ್ತೀನಿ.